ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ ಸಖತ್ ಕ್ರೇಜಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ತ್ರಿವ್ಯಾ ಫ್ಯಾನ್ಸ್ಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ತ್ರಿವ್ಯಾ ಫ್ಯಾನ್ಸ್ಗಳು ಏನೇನೆಲ್ಲ ಮಾಡ್ತಾರೆ, ಏನಾದ್ರು ಒಂದು ಪಿಕ್ ಸಿಕ್ಕಿದ್ರೆ ಸಾಕು ತ್ರಿವ್ಯಾ ಫ್ಯಾನ್ಸ್ಗಳು ಏನೆಲ್ಲ ಒಂದು ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಏನು ಮಾಡಿದ್ದಾರೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಏನಾದರೂ ಒಂದು ಪಿಕ್ ಸಿಕ್ಕಲಿ ಅಥವಾ ಅವ್ರು ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ಸಿಕ್ಕಿದ್ರು ಕೂಡ ಅದಕ್ಕೆ ಒಂದು ಏನೋ ಕ್ರಿಯೇಟ್ ಮಾಡಿಕೊಂಡು ಸಕ್ಕ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಒಂದು ಮ್ಯಾಟ್ರ್ ಕೂಡ ಒಂದು ಇನ್ನು ಜಾಸ್ತಿ ಬಿಗ್ ಬಾಸ್ ಸೀಸನ್ ಕನ್ನಡ 11 ಮುಗಿದಾದ್ಮೇಲೂ ಕೂಡ ಹೆವಿ ಟ್ರೆಂಡಿಂಗ್ ಅಲ್ಲಿ ಇರೋದು, ಹೆವಿ ಆಕ್ಟಿವ್ ಇಲ್ಲಿ ಇರೋದಂತಂದ್ರೆ ನಮ್ಮ ತ್ರಿವ್ಯಾ ಜೋಡಿ, ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ. ಅವ್ರ ಕ್ರೇಜು ಇನ್ನು ಬಿಗ್ ಬಾಸ್ ಮುಗಿದು 1.5 ತಿಂಗಳೇನೋ ಹಾಗಾಗಿ ಬಂತು, ಆದರೂ ಕೂಡ ಇವರ ಇಬ್ಬರು ಕ್ರೇಜ್ ಅಂತೂ ಇನ್ನೂ ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದು. ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾರೆ. ಹಾಗೆ ಜನ ಇವರು ಒಂದು ಫೋಟೋಸ್ ಆಗಿರ್ಬೋದು, ಇವ್ರು ಎಲ್ಲಿ ಸಿಗ್ತಾರೆ, ಎಲ್ಲಿ ನೋಡ್ಬೋದು, ಇವ್ರನ್ನ ಯಾವ ಧಾರಾವಾಹಿಲಿ ಬರ್ತಾರಾ ಅಥವಾ ಯಾವ ಪ್ರೋಗ್ರಾಮಲ್ಲಿ ಬರ್ತಾರಾ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟು ಕ್ರೇಜಲ್ಲಿದ್ದಾರೆ ಇವು ತ್ರಿವ್ಯಾ ಫ್ಯಾನ್ಸ್ಗಳು. ಹಾಗೇನೆ ಈ ತ್ರಿವ್ಯಾ ಫ್ಯಾನ್ಸ್ಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂದರೆ ಹಂಪಿಗೆ ನಮ್ಮ ಭವ್ಯಗೌಡ ಅವರು ಹೋಗ್ತಾ ಇರೋದು. ಒಂದು ಪಿಕ್ನ ಶೇರ್ ಮಾಡ್ಕೊತಾರೆ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ. ಅವರದು ಪಿಂಕ್ ಡ್ರೆಸ್ಸಲ್ಲಿ ಕಾರಲ್ಲಿ ಕೂತಿರೋ ಅಂಥದ್ದು ಒಂದು ಶೇರ್ ಮಾಡ್ಕೋತಾರೆ ಆಯಿತಾ. ಐ ಆಮ್ ಗೋಯಿಂಗ್ ಟು ಹಂಪಿ ಅಂತೇಳಿ ಹಂಪಿಗೆ ಹೋಗ್ತಾ ಇರೋ ಅಂಥದ್ದು ಅವರ ಒಂದು ಅವರಿಗೆ ಇನ್ವೈಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಂಪಿಗೆ ಹೋಗ್ತಾ ಇದ್ದಾರೆ, ಸೊ ಒಂದು ಪಿಕ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ತ್ರಿವಿಕ್ರಮ್ ಒಂದು ಅವರ ಒಂದು ಇನ್ಸ್ಟಾದಲ್ಲೂ ಕೂಡ ಒಂದು ಪಿಕ್ನ ಶೇರ್ ಮಾಡ್ಕೊಂಡಿದ್ದಾರೆ. ಕಾರಲ್ಲಿರುವಂಥ ಒಂದು ಫೋಟೋನ ಶೇರ್ ಮಾಡ್ಕೊಂಡಿರೋವಂಥದ್ದು. ಸೊ ಫ್ಯಾನ್ಸ್ಗಳಿಗೆ ಸೊ ಇದೆರಡನ್ನೂ ಕೂಡ ಕನೆಕ್ಟ್ ಮಾಡಿಬಿಟ್ಟು ಸೊ ಇಬ್ಬರು ಕೂಡ ಹಂಪಿಗೆ ಜೊತೆಯಲ್ಲೇ ಕಾರಲ್ಲಿ ಹೋಗ್ತಾ ಇದ್ದಾರೆ, ಒಟ್ಟೊಟ್ಟಿಗೆ ಕಾರಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ತ್ರಿವ್ಯಾ ಫ್ಯಾನ್ಸ್ಗಳು ಅವರ ಎಡಿಟಿಂಗ್ ಗೊತ್ತಿದೆಯಲ್ವಾ. ಇನ್ನು ತ್ರಿಮೋಕ್ಷಿ ವೀಡಿಯೋಸ್ಗಳನ್ನೇ ಅಷ್ಟು ರೇಂಜಿಗೆ ಎಡಿಟಿಂಗ್ ಮಾಡಿ ಅವರು ಅಷ್ಟು ವೈರಲ್ ಮಾಡಿದಂಥವ್ರು ನಮ್ಮ ಈ ಒಂದು ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರಲ್ಲ, ಫ್ಯಾನ್ಸ್ ಪೇಜಸ್ ಇರುತ್ತಲ್ಲ, ಅವ್ರು ಫುಲ್ ಕ್ರೇಜಲ್ಲಿ ಎಡಿಟಿಂಗ್ ಮಾಡಿಬಿಟ್ಟು ಇವರು ಕೂಡ ಏನು ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದೇ ಕಾರ್ನಲ್ಲಿ ಚಲಿಸ್ತಾ ಇದ್ದಾರೆ, ನಮ್ಮ ಹಂಪಿಗೆ ಹೋಗ್ತಾ ಇರೋವಂಥದ್ದು. ಇಬ್ಬರು ಕೂಡ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ಒಂದು ಎಡಿಟಿಂಗ್ ಮಾಡಿಬಿಟ್ಟು ಫೋಟೋ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಇದೇನು ಗೊತ್ತಾ, ಜನಕ್ಕೆ ಹೌದಲ್ವಾ ಇವರು ಹಂಪಿಗೆ ಹೋಗ್ತಾ ಇದ್ದಾರೆ, ಇಬ್ಬರು ಕೂಡ ಜೊತೆಯೆಲ್ಲ ಹೋಗ್ತಾ ಇದ್ದಾರೆ ಅನ್ನೋದೊಂದು ನಾನು ಫಸ್ಟ್ ಹಂಗೆ ನಂಬಿಟ್ಟೆ. ನೆನ್ನೆ ನೋಡಿದಾಗ ಹೌದಲ್ವಾ ಇಬ್ಬರು ಹಂಪಿಗೆ ಜೊತೆಲಿ ಹೋಗ್ತಾ ಇದ್ದಾರೆ, ಏನೋ ಪ್ರೋಗ್ರಾಮ್ ಇರ್ಬೋದು ಅಥವಾ ಏನೋ ಶೂಟಿಂಗ್ ಹೋಗ್ತಾ ಇರ್ಬೋದು, ಒಂದು ಗುಡ್ ನ್ಯೂಸ್ ಸಿಕ್ತಲ್ಲ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅಂತ ನೋಡಿದಾಗ ಇದು ಗೊತ್ತಾಯಿತು. ಸೊ ನಮ್ಮ ತ್ರಿವಿಕ್ರಮ್ ಅವರು CCL ಫುಲ್ ಬ್ಯುಸಿ ಆಗಿದ್ದಾರೆ ಆಯಿತಾ. CCL ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಒಂದು ಹೊಸ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ. ಮೇಘ್ನಾ ಅವರ ಒಂದು ಪ್ರೊಡಕ್ಷನಲ್ಲಿ ನಡೀತಾ ಇರುವಂತಹ ಮೇಘಾ ಶೆಟ್ಟಿ ಅವರ ಒಂದು ಪ್ರೊಡಕ್ಷನ್ ನಡೀತಾ ಇರುವಂತಹ ಮುದ್ದು ಸೊಸೆ ಧಾರಾವಾಹಿಲಿ ಫುಲ್ ಬ್ಯುಸಿ ಆಗಿದ್ರೆ, ಅದ್ರ ಜೊತೆಗೆ ಅವ್ರಿಗೆ CCL ಆಫರ್ ಕೂಡ ಬಂದಿದೆ. CCL ಅಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮೈಸೂರಲ್ಲಿ ಏನು ಸೆಮಿಫಿನಾಲೇ ನಡೀತಾ ಇದೆಯಲ್ವಾ, ಕರ್ನಾಟಕ ಬುಲ್ಡೋಸರ್ ತಂಡ ಮತ್ತು ಹಾಗೆ ಚೆನ್ನೈ ಜೊತೆ ನಡೀತಾ ಇರುವಂಥ ಒಂದು ಮ್ಯಾಚಲ್ಲಿ ನಮ್ಮ ತ್ರಿವಿಕ್ರಮರು ಆಟ ಆಡ್ತಾ ಇದ್ದಾರೆ. ಅವರ ಒಂದು ಕನಸು ಅಂತಲೇ ಹೇಳ್ಬೋದು, ಕ್ರಿಕೆಟ್ ಒಂದು ಕನಸು. ಹಾಗೆ ಒಂದು ಆ್ಯಕ್ಟಿಂಗ್ ಕೂಡ ಅವರಿಗೆ ಒಂದು ಬಹಳಷ್ಟು ಇಷ್ಟ. ಹಾಗೆ ಆ ಫೀಲ್ಡಲ್ಲೇ ಕೂಡ ಹೆಚ್ಚಿನದಾಗಿ ಹೆಸರು ಮಾಡಬೇಕು ಅನ್ನೋದು ಇವರ ಒಂದು ಆಸೆ. ಒಂದು ಧಾರಾವಾಹಿಲಾಗಿರ್ಬೋದು, ಒಂದು ಸಿನಿಮಾದ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನೋದು ಅವ್ರಿಗೆ ಒಂದು ಆಸೆ ತ್ರಿವಿಕ್ರಮ್ ಅವ್ರಿಗೆ. ಸೊ ಆಸೆನೂ ಕೂಡ ಬೇಗ ಈಡೇರಲಿ ಅಂತ ಅನ್ಕೋತೀನಿ. ಆಫರ್ಸ್ಗಳು ಬರ್ತಾ ಹೋಗ್ತಾ ಇದೆ ಅವ್ರಿಗಂತೂ. ಇನ್ನು ಮುದ್ದು ಸೊಸೆ ಧಾರಾವಾಹಿಲಿ ಕೂಡ ಮೇಯ್ನ್ ಅಲ್ಲಿ ರೋಲ್ನ ಮಾಡ್ತಾ ಇದ್ದಾರೆ. ಸೊ ಮುದ್ದು ಸೊಸೆಗೆ ನಮ್ಮ ಭವ್ಯಗೌಡ ಅವರು ಬರಬೇಕು ಅನ್ನೋದು ಎಲ್ಲರ ಆಸೆ. ಇಲ್ಲಿ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದೇ ಒಂದು ಆಸೆ, ಅವರಿಬ್ಬರು ಜೋಡಿಯಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಮುದ್ದು ಸೊಸೆ ಹೀರೋಯಿನ್ ಬಂದ್ಬಿಟ್ಟು ಪ್ರತಿಮಾ ಸ್ವಲ್ಪ ಕುಳ್ಳಿನೇ ಇದ್ದಾರೆ, ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಾರೆ ಆಯಿತಾ. ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ. ಇನ್ನು ಭವ್ಯ ಹೈಟು ಸೇಮ್ ಇದೆ. ಬಟ್ ಜನಕ್ಕೆ ಏನು ಗೊತ್ತಾ, ಇಲ್ಲಿ ಅದಿನ್ನೂ ಸ್ಟಾರ್ಟ್ ಆಗೋಕ್ಕಿಂತ ಜಸ್ಟ್ ಪ್ರೋಮೋ ಬಂದಾಗಿಂದಾನೆ ಇಲ್ಲಿ ವಾರ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಫ್ಯಾನ್ಸ್ಗಳ ಹೊರೆ ಜಾಸ್ತಿ. ಅಂದರೆ ಅದಕ್ಕೆ ತ್ರಿವಿಕ್ರಮ್ಗೆ ಜೋಡಿ ಪ್ರತಿಮಾ ಅಲ್ವೇ ಇಲ್ಲ. ಸೊ ನೀವು ತ್ರಿವಿಕ್ರಮ್ಗೆ ಭವ್ಯ ಅಥವಾ ಮೋಕ್ಷಿತಾ ಇವರಿಬ್ಬರಲ್ಲಿ ಯಾರಾದ್ರೂ ಕೂಡ ನೀವು ಜೋಡಿಯಾಗಿ ಮಾಡಿ, ಈ ಒಂದು ಜೋಡಿ ಚೆನ್ನಾಗಿರತ್ತೆ. ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಜೋಡಿ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ತ್ರಿವಿಕ್ರಮ್ ಮೋಕ್ಷಿತಾ ಜೋಡಿ ಚೆನ್ನಾಗಿರುತ್ತೆ. ಈ ಒಂದು ತ್ರಿವಿಕ್ರಮ್ ಪ್ರತಿಮಾ ಏನು ಮಾಡ್ತಾ ಇದ್ರೆ ಈ ಜೋಡಿ ಅಷ್ಟೊಂದು ನಮಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸೀರಿಯಲ್ ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇದೆ ಈ ಒಂದು ಸೀರಿಯಲ್ಗೆ. ಅಂದರೆ ಬ್ಯಾಡ್ ಕಮೆಂಟ್ಸ್ ಅಂತಂದರೆ ಅಭಿಪ್ರಾಯಗಳು ಚೇಂಜ್ ಆಗ್ತಾ ಇದೆ. ಸೊ ಈ ಸೀರಿಯಲ್ ಓಡೋದಿಲ್ಲ, ಬೇರೆ ಹೀರೋಯಿನ್ನ ಚೇಂಜ್ ಮಾಡೋರ್ಗು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಪ್ಲಾನಿಂಗ್ ಏನಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇವೇ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇನ್ನು ಭವ್ಯಗೌಡ ಅವರು ನಮ್ಮ
ಹಂಪಿಯಲ್ಲಿ ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಆ ಪ್ರೋಗ್ರಾಮಲ್ಲಿ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಸೊ ನಮ್ಮ ಏನು ತ್ರಿವ್ಯ ಫ್ಯಾನ್ಸ್ಗಳಿದ್ದಾರೆ, ನಮ್ಮ ಭವ್ಯಗೌಡ ಮತ್ತು ತ್ರಿವಿಕ್ರಮ್ನ ಯಾವಾಗಲೂ ಕೂಡ ಒಟ್ಟಿಗೆ ನೋಡೋಕೆ ಇಷ್ಟಪಡ್ತಾರೆ. ಇನ್ನು ನಮ್ಮ ಭವ್ಯಗೌಡ ಹಂಪಿಯಲ್ಲಿಗೆ ಹೋಗಿದ್ದಾರೆ, ನಮ್ಮ ತ್ರಿವಿಕ್ರಮ್ ಅವರು CCLಗೆ ಹೋಗಿರೋದು ನಮಗೆಲ್ರಿಗೂ ಗೊತ್ತಿದೆ. CCLಲ್ಲಿ ಮೈಸೂರಲ್ಲಿ ನಡೀತಾ ಇರೋಂಥ ಸೆಮಿಫಿನಾಲಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಸೂಪರಾಗಿ ಆಟ ಆಡೋಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಪ್ರಾಕ್ಟೀಸ್ ಕೂಡ ಸಕ್ಕತ್ತಾಗಿ ಸಿಕ್ಕಿದೆ. ಇನ್ನು ಮುದ್ದು ಸೊಸೆಯಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ನಮ್ಮ ಭವ್ಯಗೌಡನೂ ಅಷ್ಟೇ ಸಖತ್ ಇವೆಂಟ್ಸ್ಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇನ್ನು ಹಂಪಿಗೆ ಎಲ್ಲ ಒಂದು ಸೆಲೆಬ್ರಿಟೀಸ್ಗಳು ಹೋಗೋಕೆ ಇಷ್ಟಪಡ್ತಾರೆ. ಏನೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಐಶ್ವರ್ಯ ರೈಯಿಂದ ಹಿಡಿದು ಅಮಿತಾಬ್ ಬಚ್ಚನಿಂದ ಹಿಡಿದು ಎಲ್ಲರೂ ಕೂಡ ಹೋಗೋಕ್ಕೆ ಏನಾದರೂ ಪ್ರೋಗ್ರಾಮ್ ಇದ್ದರೆ ಕಾಯ್ತಾ ಇರ್ತಾರೆ. ಸೊ ಅಂಥ ಒಂದು ಹಂಪಿ ಒಂದು ಪ್ರೋಗ್ರಾಮ್ಗೆ ನಮ್ಮ ಭವ್ಯಗೌಡನ ಇನ್ವೈಟ್ ಮಾಡಿರೋದು ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಅವರಿಗೆ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಒಂಥರ ಲಕ್ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗಳ ಫಾಲೋಯಿಂಗ್ಸು ಕೂಡ ಜಾಸ್ತಿ ಆಯಿತು. ಇನ್ನು ಭವ್ಯಗೌಡ ಅವರು ಹಂಪಿಗೆ ಹೋಗ್ತಾ ಇರೋವಂಥ ಒಂದು ಏನು ಪಿಕ್ ಕೂಡ ಶೇರ್ ಮಾಡಿರೋದ್ರಿಂದ ಬೈಕ್ ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿನೂ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಇಬ್ರು ಕೂಡ ಬೇರೆ ಬೇರೆ ಕಡೆಗೆ ಹೋಗಿರೋವಂಥದ್ದು. ಒಂದು ಕಡೆ ನಮ್ಮ ತ್ರಿವಿಕ್ರಮ್ CCLಗೆ ಹೋಗಿದ್ದಾರೆ, ಒಂದು ಕಡೆ ಹಂಪಿಗೆ ಹೋಗಿದ್ದಾರೆ. ಹಂಪಿಯಲ್ಲಿ ಸಕ್ಕತ್ತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು, ಅವರಿಗೆ ಸಖತ್ ಗ್ರ್ಯಾಂಡ್ ಓಪನಿಂಗ್ ಕೂಡ ಸಿಕ್ಕಿದೆ. ಎಲ್ಲ ಕೂಡ ತ್ರಿವ್ಯಾ 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 ಅಂತಲೇ ಕೂಗ್ತಾ ಇದ್ರಂತೆ. ನಮ್ಮ ಹಂಪಿ ಪ್ರೋಗ್ರಾಮಲ್ಲಿ ಸಖತ್ ಕ್ರೇಜ್ ಇದೆ ಭವ್ಯಗೌಡ ಮೇಲೆ. ಭವ್ಯ ಜೊತೆಗೆ ತ್ರಿವ್ಯಾ ತ್ರಿವ್ಯಾ ಅಂತಲೇ ಜಾಸ್ತಿ ಕೂಗ್ತಾ ಇದ್ರಂತೆ. ತ್ರಿವಿಕ್ರಮ್ ಎಲ್ಲಿ, ತ್ರಿವಿಕ್ರಮ್ ಇರಬೇಕು ನಿಮ್ಮ ಜೊತೆ ಅನ್ನೋದನ್ನು ಕೂಡ ಫ್ಯಾನ್ಸ್ಗಳು ಸಖತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಬ್ರು ಕೂಡ ಜೊತೆಯಾಗಿ ನೋಡಬೇಕು ಅನ್ನೋದು ಕೂಡ ಇಲ್ಲಿ ಫ್ಯಾನ್ಸ್ಗಳ ಆಸೆ ಕೂಡ ಆಗಿದೆ. ಹಂಪಿಯಲ್ಲಿ ಭವ್ಯಗೌಡರದೇ ಹವಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು CCLಲ್ಲಿ ನಮ್ಮಲ್ಲಿ ತ್ರಿವಿಕ್ರಮ್ ಅವರು ಸಖತ್ತಾಗಿ ಮಿಂಚ್ತಾ ಇದ್ದಾರೆ. ಇನ್ನು ನಮ್ಮ ಬಿಗ್ ಬಾಸ್ ಸೀಸನ್ ಕನ್ನಡ 11 ವಿನ್ನರ್ ಆದಂತಹ ಹನುಮಂತರವರು ಕೂಡ ನಮ್ಮ ಏನು ಹಂಪಿಗೆ ಪ್ರೋಗ್ರಾಮ್ಗೆ ಅವರೂ ಕೂಡ ಇನ್ವೈಟ್ ಮಾಡಿದ್ರು. ಸಖತ್ತಾಗಿ ಹಾಡು ಹೇಳ್ತಾರೆ ಅವರು. ನಮ್ಮ ಹನುಮಂತ ಅವರು ಹಾಡಿಂದನೇ ಫೇಮಸ್ ಆಗಿರೋದು ನಮ್ಮೆಲ್ರಿಗೂ ಗೊತ್ತು. ಅವರು ಈ ಸಿಚುವೇಶನ್ಗೆ ತಕ್ಕನಾಗಿ ಪದ ಕಟ್ಟಿ ಆಡೋ ಅಂತ ಒಂದು ವ್ಯಕ್ತಿ. ನಿಜವಾಗ್ಲೂ ಹಳ್ಳಿ ಪ್ರತಿಭೆ, ಉತ್ತರ ಕರ್ನಾಟಕದ ಹುಲಿ ಅಂತಲೇ ಕರೆಯುವಂಥ ನಮ್ಮ ಹನುಮಂತರವರು ಹಂಪಿಯಲ್ಲಿ ಮಿಂಚ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಕನ್ನಡ 11 ಆದಮೇಲೆ ಸ್ವಲ್ಪ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬಂದಿದ್ರು. ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಅಂತಂದರೆ ನಮ್ಮ ಹನುಮಂತ ಕಾಣಿಸ್ಕೊತಾ ಇರೋದು ಹಂಪಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದು ಒಂದು ಬಿಗ್ ಒಂದು ಏನು ಸ್ಟೇಜಲ್ಲಿ ನಮ್ಮ ಹನುಮಂತ ಅವರು ಹಾಡು ಹೇಳಿರೋವಂಥದ್ದು. ಬಡವರ ಮನೇಲಿ ಹೆಣ್ಣು ಹುಟ್ಟಬಾರದು ಅಂತ ಆಗಲಿ ಸಾಕಷ್ಟು ಸಾಂಗ್ಗಳನ್ನ ಆಡ್ತಾರೆ. ಎಲ್ಲರ ಕಣ್ಣಲ್ಲೂ ನೀರನ್ನ ತರಿಸ್ತಾರೆ ಅಂತಲೇ ಹೇಳ್ಬೋದು. ಅವರು ಆಡೋವಂಥ ಸಾಂಗ್ಗಳು ನಿಜವಾಗ್ಲೂ ಕೂಡ ಜನರ ಮನಸ್ಸಿಗೆ ಸಾಕಷ್ಟು ಹತ್ರ ಆಗುತ್ತೆ. ನನಗಂತೂ ಹನುಮಂತ ಅವರು ವಾಯ್ಸ್ ಜೊತೆಗೆ ಅವರು ಪದ ಕಟ್ತಾರಲ್ವ, ಆ ಒಂದು ಸಿಚುವೇಶನಿಗೆ ತಕ್ಕನಾಗಿ ಹಾಡು ಹೇಳ್ತಾರಲ್ವ, ಅದು ಭಾಳ ಇಷ್ಟ ಆಗ್ತಾ ಹೋಗುತ್ತೆ ಜನಕ್ಕೆ. ಸೊ ನನಗೂ ಕೂಡ ತುಂಬಾ ಫೇವ್ರೇಟ್ ಸಿಂಗರ್ ಹನುಮಂತ. ಹಾಗೆ ನಮ್ಮ ತುಂಬಾ ಫೇವ್ರೇಟ್ ಆಗಿದ್ದಂತಹ ತ್ರಿವ್ಯಾ ಜೋಡಿ ಇನ್ನೂ ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಕನ್ನಡ 11 ಮುಗಿದ್ರೂ ಕೂಡ ಸಖತ್ ಟ್ರೆಂಡಿಂಗಲ್ಲಿರುವಂಥ ನಮ್ಮ ತ್ರಿವ್ಯಾ ಜೋಡಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಅವರಿಗೆ ನೆಕ್ಸ್ಟ್ ಇನ್ನೂ ಕೂಡ ಹೆಚ್ಚಿನ ಪ್ರೋಗ್ರಾಮ್ಗಳು ಸಿಕ್ಕಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಮ್ಮ ತ್ರಿವಿಕ್ರಮ್ಗೆ ಆಲ್ರೆಡಿ ಮುದ್ದು ಸೊಸೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ನಮ್ಮ ಭವ್ಯಗೌಡ ಅವರು ಆಲ್ಮೋಸ್ಟ್ ಎಲ್ಲ ಇವೆಂಟ್ಸ್ಗಳಿಗೂ ಹೋಗ್ತಾ ಇದ್ದಾರೆ. ಶಿವರಾತ್ರಿ ಏನೋ ಒಂದು ಇವೆಂಟ್ ಆಯ್ತಲ್ವ RR ನಗರದಲ್ಲಿ, ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದಾರೆ. ಇನ್ನು ಶಾಪ್ ಓಪನ್ಸ್ಗಳಿರ್ಬೋದು, ಸಾಕಷ್ಟು ಇವೆಂಟ್ಗಳಿಗೆ ನಮ್ಮ ಭವ್ಯಗೌಡ ಅವರು ಹೋಗ್ತಾ ಇರೋಂಥದ್ದು ಫುಲ್ ಬ್ಯುಸಿಲಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಅಪ್ಡೇಟ್ ಅಂದರೆ ಅವರಿಬ್ರು ಕೂಡ ಒಂದು ಫಿಲಮ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ಬರು ಸೇರ್ಕೊಂಡು ಒಂದು ಮೂವಿ ಕೂಡ ಬರ್ತಾ ಇದೆ. ನೆಕ್ಸ್ಟ್ ದಿನಗಳಲ್ಲಿ ಅದನ್ನ ಅಪ್ಡೇಟ್ ಕೂಡ ಕೊಡ್ತಾರಂತೆ. ನೋಡೋಣ, ನಾವಂತೂ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಸುದ್ದಿನ. ನಾನು ರಿವ್ಯೂನ ಕೊಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನಾನು ಸಾಕಷ್ಟು ರಿವ್ಯೂನ ಕೊಟ್ಟಿದ್ದೀನಿ, ತ್ರಿವ್ಯೂ ವಿಡಿಯೋಸ್ ಮಾಡಿದ್ದೀನಿ. ಸೊ ಅವರಿಬ್ಬರು ಕೂಡ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗೆ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಕೂಡ ಆಸೆ ಇದೆ, ಭವ್ಯಗೌಡ ಫ್ಯಾನ್ಸ್ಗಳಿಗೂ ಕೂಡ ಆಸೆ ಇದೆ. ತ್ರಿವಿಕ್ರಮ್ ಜೊತೆ ಅವರೊಂದು ಮೂವಿ ಮಾಡಬೇಕು ಅನ್ನೋದು ಅವರ ಆಸೆನೂ ಕೂಡ. ಇನ್ನು ಎಷ್ಟು ಎತ್ತರಕ್ಕೆ ಬೆಳೀಲಿ. ನಿಜವಾಗ್ಲೂ ಕೂಡ ಭವ್ಯಗೌಡವ್ರಿಗೆ ನಿಜವಾಗ್ಲೂ ಒಂದು ದೊಡ್ಡ ಟ್ಯಾಲೆಂಟ್ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನನಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ. ಹಾಗೆ ಟ್ಯಾಲೆಂಟನ್ನು ಬಂಡಲ್ ಅಂತಲೇ ಹೇಳ್ಬೋದು. ಕಾಮಿಡಿಗೂ ಸೈ, ಹಾಗೆ ಆ್ಯಕ್ಟಿಂಗಿಗೂ ಸೈ, ಡ್ಯಾನ್ಸಿಗೂ ಸೈ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಭವ್ಯಗೌಡ ಅವರು. ಇನ್ನು ಡ್ಯಾನ್ಸ್ ಮುಖಾಂತರ ಎಲ್ಲರೂ ಕೂಡ ಮನರಂಜಿಸ್ತಾ ಇದ್ದಾರೆ ಹಂಪಿಯಲ್ಲಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ಗಳು ಕೂಡ ನಾನು ಕೊಡ್ತೀನಿ. ಇನ್ನು CCLಲ್ಲಿ ತ್ರಿವಿಕ್ರಮು CCLಗೆ ಹೋಗಬೇಕಾಗಿತ್ತು ಮೈಸೂರಿಗೆ. ಬಟ್ ಇವರಿಬ್ಬರು ಒಂದು ಏನು ಗೊತ್ತಾ, ಇಬ್ಬರು ಕೂಡ ಬೇರೆ ಒಂದು ಇವೆಂಟ್ಸು ಒಂದೇ ದಿನ ಬಂದಿರೋದ್ರಿಂದ ಇಬ್ಬರು ಕೂಡ ಹೋಗೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಇಬ್ಬರು ಕೂಡ ಎಲ್ಲರೂ ಒಟ್ಟಾಗಿ ಇರೋವಂಥ ಒಂದು ಪಿಕ್ ಸಿಕ್ಕುತ್ತೆ. ಯಾಕೆಂದರೆ ಅವರು ಸ್ವಲ್ಪ ಪರ್ಸ್ನಲ್ ಆಗಿ ಇಡ್ತಾ ಇದ್ದಾರೆ ಗೊತ್ತಾ. ಬರ್ತ್ಡೇಗೆ ಹೋದ್ರೂ ಕೂಡ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಜೊತೆಗಿರೋದನ್ನು ಅವರು ಎಲ್ಲೂ ಕೂಡ ಶೇರ್ ಮಾಡ್ಕೋತಾ ಇಲ್ಲ. ಪಬ್ಲಿಕಲ್ಲಿ ಎಲ್ಲನೂ ಶೇರ್ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ ಅಲ್ವಾ. ಸೊ ಅವರಿಗೆ ಸ್ವಲ್ಪ ಸ್ಪೇಸ್ನ ತಗೋತಾ ಇದ್ದಾರೆ. ನಾವು ಸ್ವಲ್ಪ
ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ಎಲ್ಲನೂ ಕೂಡ ಪಬ್ಲಿಕ್ಗೆ ನಾವು ಬಿಟ್ಟರೆ ಅದರಲ್ಲಿ ಒಂದು ಅರ್ಥನೇ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ ತ್ರಿವಿಯ ಜೋಡಿಯವರು ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ. ಬರ್ತ್ಡೇಗೆ ತ್ರಿವಿಕ್ರಮ್ ಅವರು ಹೋಗಿದ್ದಾರೆ, ಹಾಗೆ ಕೇಕ್ ಕೂಡ ಅವರೇನ ಅರೇಂಜ್ ಮಾಡಿರೋದು ಕೂಡ ಕೇಳಿ ಬರ್ತಾ ಇದೆ. ಇನ್ನು ತ್ರಿವಿಯ ಜೋಡಿಗೆ ಆಲ್ ದ ಬೆಸ್ಟ್ ಹೇಳೋಣ. ತ್ರಿವಿಯ ಜೋಡಿ ಈಗ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ, ಖುಷಿ ಆಗಿರುತ್ತೆ ಅಂತ ಅನ್ಕೋತೀನಿ. ಹಂಪಿಗೆ ಜೊತೆಯಾಗಿ ಹೋಗಿದ್ದಾರೆ ಅನ್ನೋದು ತುಂಬ ವೈರಲ್ ಆಗ್ತಾ ಇತ್ತು. ಇಬ್ಬರು ಕೂಡ ಒಂದು ಪಿಕ್ ಹಾಕಿರೋದ್ರಿಂದ ಸ್ವಲ್ಪ ವೈರಲ್ ಆಗ್ತಾ ಇತ್ತು. ಸೊ ಇಲ್ಲ, ಅವ್ರು ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಬಟ್ ಆದರೂ ಕೂಡ ನಮಗೆ ಒಟ್ಟಿಗೆ ಹೋಗಿರೋದು ಒಂದು ಪಿಕ್ ಸಿಕ್ಕಿದ್ರೂ ಕೂಡ ಖುಷಿ ಸಿಕ್ಕುತ್ತೆ. ತ್ರಿವಿಯ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ಸೆಲೆಬ್ರೇಟ್ ಅನಿಸುತ್ತೆ. ಏನಿವೆ ಈ ವಿಡಿಯೋ ಇದಾಗಿತ್ತು ಸ್ನೇಹಿತರೆ, ತ್ರಿವಿಯ ಜೋಡಿ ಬಗ್ಗೆ ಅಪ್ಡೇಟ್ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.